ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೀಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೇ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ तं ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯ. ದೇವತೆಗಳ ಅವತಾರವನ್ನ ತಿಳಿಸ್ತಾ ಯಾವ್ಯಾವ ದೇವತೆಗಳು ಏನೇನು ಅವತಾರಗಳನ್ನ ಈ ರಾಮದೇವರ ಸೇವೆಗಾಗಿ, ರಾಮಾವತಾರದಲ್ಲಿ ಭಗವಂತನ ಸೇವೆಗಾಗಿ ಯಾವ್ಯಾವ ಅವತಾರಗಳನ್ನು ತೆಗೆದುಕೊಂಡ್ರು ಎಂಬುದನ್ನ ಹೇಳ್ತಾ, ನಿಸಂಗ ಸಂಗತ್ಯ ಕಾಮನ ಬಗ್ಗೆ ಹೇಳುವಾಗ ಕಾಮದೇವ ತಾನು ಚಕ್ರಾಭಿಮಾನಿಯಾದದ್ದು, ಚಕ್ರ ಶಬ್ದ ವಾಚ್ಯನಾದದ್ದು ಅಂತ, ಆ ಚಕ್ರ ಎಂಬುವಂತಹ ಆಯುಧದ ಅಭಿಮಾನಿ ಅಂತ ಹೇಳುವಾಗ ಇನ್ನು ಅನೇಕ ಭಗವಂತನ ಆಯುಧಗಳಿಗೆ ಯಾರು ಅಭಿಮಾನಿಗಳು, ಯಾರು ಅದರಿಂದ ವಾಚ್ಯರು ಎಂಬುದನ್ನ ತಿಳಿಸಿಕೊಡ್ತಾ ಮತ್ತೊಂದು ವಿಚಾರವನ್ನ ಹೇಳ್ತಾರೆ. ಅದೇ ಆ ವಿಚಾರವನ್ನೇ ಮುಂದುವರೆಸ್ತಾರೆ. ಕಾಮನ ಬಗ್ಗೆ ಶುರುವಾದದ್ದು. ಕಾಮ ಇವನು ಚಕ್ರಾಭಿಮಾನಿ. ಮೊದಲಿಗೆ ಭಗವಂತನಿಂದ ಬ್ರಹ್ಮದೇವರಿಂದ ಹುಟ್ಟಿ, ಭಗವಂತ ಕೃಷ್ಣ ಪರಮಾತ್ಮನಿಂದ ಪ್ರದ್ಯುಮ್ನಾಗಿ ಹುಟ್ಟಿ, ಮುಂದೆ ರುದ್ರದೇವರಿಂದ ಸ್ಕಂದನಾಗಿ ಹುಟ್ಟಿ, ಮುಂದೆ ಚಕ್ರತ್ವವನ್ನ ಹೊಂದಿದ ಅಂತ ಹೇಳಿದ್ದು. ಇದೇ ವಿಚಾರವನ್ನ ಮುಂದುವರೆಸ್ತಾರೆ. ಅನೇಕ ದೇವತೆಗಳಿಗೆ ಅಭಿಮಾನಿತ್ವವನ್ನು ಹೇಳಿ ಮತ್ತೆ ಕಾಮನ ವಿಚಾರಕ್ಕೆ ಬರ್ತಾರೆ. 78ನೇ ಶ್ಲೋಕ. ಏವಂ ಸ್ಥಿತೇಷ್ವೇವ ಪುರಾತನೇಷು ವರಾದ್ರಥಾಂಗತ್ವಮವಾಪ ಕಾಮಃ ತತ್ಸೂನುತಾಮಾಪ ಚ ಸೋನಿರುದ್ಧೋ ಬ್ರಹ್ಮೋದ್ಭವಃ ಶಂಖತನು ಪುಮಾತ್ಮಾ. ಏವಂ ಸ್ಥಿತೇಷ್ವೇವ ಪುರಾತನೇಷು ವರಾದ್ರಥಾಂಗತ್ವಮವಾಪ ಕಾಮಃ ತತ್ಸೂನುತಾಮಾಪ ಚ ಸೋನಿರುದ್ಧೋ ಬ್ರಹ್ಮೋದ್ಭವಃ ಶಂಖತನು ಪುಮಾತ್ಮಾ ಎಂಬುದಾಗಿ 78ನೇ ಶ್ಲೋಕ. ಪದವಿಭಾಗ. ಏವಂ ಸ್ಥಿತೇಷು ಏವ ಪುರಾತನೇಷು ವರಾತ್ ರಥಾಂಗತ್ವಂ ಅವಾಪ ಕಾಮಃ ತತ್ಸೂನುತಾಂ ಆಪ ಚ ಸಹ ಅನಿರುದ್ಧಃ ಬ್ರಹ್ಮೋದ್ಭವಃ ಶಂಖತನುಃ ಪುಮಾತ್ಮ ಎಂಬುದಾಗಿ ಪದವಿಭಾಗ. ಏವಂ ಅಂತ ಮೊದಲಿಗಿದೆ. ಏವಂ ಅಂದ್ರೆ
ಪೂರ್ವೋಕ್ತ ಪ್ರಕಾರೇಣ ಅಂದ್ರೆ ಹಿಂದಿನ 2 ಶ್ಲೋಕಗಳಲ್ಲಿ 76 ಮತ್ತು 77 ಈ ಶ್ಲೋಕದಲ್ಲಿ ಹೇಳಿದ್ದೇನು ಅಂದ್ರೆ ಭಗವಂತನ ಯಾವ ಯಾವ ಆಯುಧಗಳಿಗೆ ಯಾರ್ಯಾರು ಅಭಿಮಾನಿಗಳು, ಯಾರು ಆ ಶಬ್ದದಿಂದ ವಾಚ್ಯರು ಎಂಬುದನ್ನ ತಿಳಿಸಿಕೊಟ್ಟದ್ದು. ಅದರೊಳಗೆ ನೋಡಿ, ಏವಂ ಸ್ಥಿತೇಷ್ವೇವ ಪುರಾತನೇಶು ಆ 2 ಶ್ಲೋಕಗಳಲ್ಲಿ ತಿಳಿಸಿಕೊಟ್ಟದ್ದು ಲಕ್ಷ್ಮೀದೇವಿಯ 3 ರೂಪಗಳು, ಅವತಾರಗಳು, ರೂಪಗಳು ಭಗವಂತನ ಚಕ್ರ ಮತ್ತು ಶಂಖ ಪದ್ಮ ಇವುಗಳಿಗೆ ಅಭಿಮಾನಿಯಾದದ್ದು ಅಂತ ಹೇಳಿದ್ದು. ಮತ್ತು ಗದೆಗೆ ವಾಯುದೇವರು, ಶಾರ್ಂಗಧನುಸ್ಸಿಗೂ ವಾಯುದೇವರು ಅಥವಾ ಸರಸ್ವತೀ ದೇವಿ, ಖಡ್ಗಕ್ಕೆ ಲಕ್ಷ್ಮೀದೇವಿ, ದುರ್ಗಾರೂಪಳಾದಂಥ ಲಕ್ಷ್ಮೀದೇವಿ, ಚರ್ಮಕ್ಕೂ ಕೂಡ ಅವಳೇ, ಮತ್ತು ಬಾಣಕ್ಕೆ ಮತ್ತೆ ವಾಯುದೇವರು ಅಂತ ಹೀಗೆ ತಿಳಿಸಿಕೊಟ್ಟದ್ದು. ಹೀಗೆ ಏವಂ ಪುರಾತನೇಷು ಸ್ಥಿತೇಷು ಏವ, ಈ ರೀತಿಯಾಗಿ ಹಿಂದೆ ಹೇಳಿದಂತೆ ಪುರಾತನ ಅಂದ್ರೆ ಈ ಕಾಮದೇವನಿಗಿಂತಲೂ ಪುರಾತನರು ಅಂದ್ರೆ ಹಿರಿಯರು, ಪುರಾತನರು, ಮೊದಲಿಗರಾದಂತಹ ಈ ಲಕ್ಷ್ಮೀದೇವಿಯಾಗಲಿ ವಾಯುದೇವರಾಗಲಿ ಇವರು ಈ ಆಯುಧಗಳಿಗೆ ಅಭಿಮಾನಿಗಳಾಗಿ ಇದ್ದಾರೆ. ಇವರಿಗಿಂತ ದೊಡ್ಡವರ ಅಭಿಮಾನಿಗಳಾಗಿದ್ದಾಗ ಅಂದ್ರೆ ಅದನ್ನು ನಿಯಮನ ಮಾಡುವಾಗ ಇವರು ಕಾಮದೇವನಿಗಿಂತಲೂ ಭಾರೀ ಶಕ್ತಿ ಪರಾಕ್ರಮ ಇರುವಂತಹ ವಾಯುದೇವರು, ಸರಸ್ವತೀ ದೇವಿ, ವಾಯುದೇವರು, ಲಕ್ಷ್ಮೀದೇವಿ ಅವರ ಅಭಿಮಾನಿಗಳಾಗಿರುವಾಗ ಮತ್ತೆ ಕಾಮನನ್ನ ಅಭಿಮಾನಿ ಮಾಡುವಂತಹ ಅವಶ್ಯಕತೆ ಏನಿತ್ತು? ಅದಕ್ಕೆ ಅಭಿಮಾನಿ ನಿಯಾಮಕ ಅಂತ ಯಾಕಾಗಬೇಕಾಗಿತ್ತು? ಒಬ್ಬರನ್ನ ಒಂದು ಕೆಲಸಕ್ಕೆ ನಿಯಮನ ಮಾಡಬೇಕು, ನಿಯಾಮಕರನ್ನಾಗಿ ಮಾಡಬೇಕು ಅಂದ್ರೆ ಆ ಕೆಲಸ ಒಬ್ಬರಿಂದ ಆಗದೇ ಇದ್ದಂತಹ ಪಕ್ಷದಲ್ಲಿ ಅವರಿಗಿಂತ ದೊಡ್ಡವರನ್ನ ಅಲ್ಲಿ ನಿಯೋಜನೆ ಮಾಡುತ್ತದೆ. ಇದನ್ನ ನೀವು ನೋಡ್ಕೊಳ್ರಪ್ಪ ಅಂತ ಹೇಳಿ ನಿಯಾಮಕರನ್ನಾಗಿ ಅವರನ್ನ ನಿಯೋಜನೆ ಮಾಡ್ಲಿಕ್ಕಾಗ್ತದೆ. ಹೀಗೆ ಕಾಣ್ತದೆ ಲೋಕದಲ್ಲಿ. ಆದರೆ ಇಲ್ಲಿ ಮೊದಲಿಗೇನೆ ವಾಯುದೇವರು, ಸರಸ್ವತಿ ದೇವಿ ಇವೆಲ್ಲರೂ ಕೂಡ ಕಾಮದೇವನಿಗಿಂತಲೂ ಕೂಡ ಉತ್ತಮರು, ಹರಿ ಪರಾಕ್ರಮ, ಹರಿ ಶಕ್ತಿ ಇರುವಂತಹವರು. ಇವುಗಳಿಗೆ ಆಯುಧಗಳಿಗೆ ಅಭಿಮಾನಿಗಳಾಗಿರುವಾಗ ಅದಕ್ಕೂ ವಿಶೇಷವಾಗಿ ಮುಖ್ಯವಾಗಿ ಚಕ್ರಕ್ಕೆ ಕಾಮ ಅಭಿಮಾನಿ ಅಂತ ಹೇಳಿದ್ದು. ಅದಕ್ಕಿಂತ ಮೊದಲಿಗೆ ಲಕ್ಷ್ಮೀದೇವಿನೇ ಅಭಿಮಾನಿಯಾಗಿ ಇರುವಾಗ ಮತ್ತೆ ಕಾಮನನ್ನ ಅಭಿಮಾನಿ ಅಂತ ಮಾಡುವಂತ ಅವಶ್ಯಕತೆ ಏನಿತ್ತು? ಏನು ಅದರ ಉಪಯೋಗ? ಸಣ್ಣವರಿಂದ ಆಗದೇ ಇದ್ದಾಗ ದೊಡ್ಡವರನ್ನ ನಿಯೋಜನೆ ಮಾಡಿ ನೀವು ನಿಯಾಮಕರಾಗ ನೀವು ನೋಡ್ಕೊಳ್ರಿ, ಮುಖ್ಯವಾಗಿ ನೀವು ನೋಡ್ಕೊಳ್ರಿ ಅಂತ ಹೇಳ್ತದೆ. ಲಕ್ಷ್ಮೀದೇವಿನೇ ಅದನ್ನ ನಿಯಮನ ಮಾಡುವಾಗ, ಅದಕ್ಕೆ ನಿಯಾಮಕಳಾಗಿರುವಾಗ ಕಾಮನನ್ನ ಮತ್ತೆ ನಿಯಾಮಕ ಅಂತ ಮಾಡೋದೇನು ಅಂತ ಆ ಅಭಿಪ್ರಾಯದಿಂದ ಹೇಳ್ತಾ ಇದ್ದದ್ದು. ಏವಂ ಸ್ಥಿತೇಷ್ವೇವ ಪುರಾತನೇಷು ಅಭಿಮಾನಿಷು ಸ್ಥಿತೇಷು ಏವ, ಹಿಂದೆ ಹೇಳಿದ ರೀತಿಯಾಗಿ ಕಾಮನಿಗಿಂತಲೂ ಪುರಾತನರಾದಂತಹ ದೇವತೆಗಳು ಇರುವಾಗ, ಅಭಿಮಾನಿಗಳಾಗಿ ಇರುವಾಗ, ಅಭಿಮಾನಿಷು ಸ್ಥಿತೇಷು ಅಭಿಮಾನಿಗಳಾಗಿ ಇರುವಾಗ ಕಾಮನಿಗೆ ಚಕ್ರಾಭಿಮಾನಿತ್ವ ಯಾಕೆ ಅಂತಂದ್ರೆ ಮುಂದೆ ಹೇಳ್ತಾರೆ, ವರಾದ್ ರಥಾಂಗತ್ವ ಅವಾಪ ಕಾಮಃ. ಆ ಲಕ್ಷ್ಮೀದೇವಿ, ವಾಯುದೇವರು, ಸರಸ್ವತಿ ದೇವಿ ಅಭಿಮಾನಿಗಳಾಗಿದ್ರೂ ಕೂಡ ವರಾದ್ ರಥಾಂಗತ್ವಂ ಅವಾಪ ಕಾಮಃ ಆ ಕಾಮದೇವ ಆ ಚಕ್ರಾಭಿಮಾನಿಯಾದದ್ದು, ಚಕ್ರ ಶಬ್ದ ವಾಚ್ಯನಾದದ್ದು ಹೇಗೆ ಅಂತಂದ್ರೆ ವರದಿಂದ ರಥಾಂಗತ್ವಂ ಅವಾಪ, ರಥಾಂಗತ್ವವನ್ನು ಹೊಂದಿದ ಅಂದ್ರೆ ಚಕ್ರತ್ವವನ್ನು ಹೊಂದಿದ. ಯಾಕೆ? ರಥದ ಒಂದು ಅಂಗ ಅಂದ್ರೆ ರಥದ ಗಾಲಿ ಅಂದ್ರೆ ಚಕ್ರ ಅಂತ ಅರ್ಥ. ಹೀಗಾಗಿ ರಥಾಂಗ ಅಂದ್ರೆ ಚಕ್ರ ಅಂತ ಅರ್ಥ. ವರಾತ್ ರಥಾಂಗತ್ವಂ ಅವಾಪ, ವರದಿಂದ ಆ ಚಕ್ರತ್ವವನ್ನು ಹೊಂದಿದ, ಚಕ್ರ ಶಬ್ದ ವಾಚ್ಯನಾದ, ಚಕ್ರಕ್ಕೆ ನಿಯಾಮಕನಾದ, ವರದಿಂದ ಆದದ್ದು. ಸ್ವಾಭಾವಿಕವಾಗಿ ಅಲ್ಲ, ವರದಿಂದ ಅದಕ್ಕೆ ಅಭಿಮಾನಿಯಾದದ್ದು. ಆದರೆ ಇವರು ಮಾತ್ರ ಹಿಂದೆ ಹೇಳಿದಂತಹ ಲಕ್ಷ್ಮೀದೇವಿ ಆಗಲಿ ಎಲ್ಲ ದೇವತೆಗಳು ಕೂಡ ಮುಖ್ಯವಾಗಿ ಇಲ್ಲಿ ಬೇಕಾದದ್ದು ಚಕ್ರಕ್ಕೆ ಲಕ್ಷ್ಮೀದೇವಿ ಅಭಿಮಾನಿಯಾದದ್ದು. ವರವನ್ನ ಪಡೆದುಕೊಂಡು, ತಪಸ್ಸು ಮಾಡಿ ವರವನ್ನ ಪಡೆದುಕೊಂಡು ಅದಕ್ಕೆ ಅಭಿಮಾನಿ ಅಂತ ಆಗಿದ್ದಲ್ಲ, ಭಗವಂತ ಅವಳನ್ನು ನಿಯೋಜನೆ ಮಾಡಿದ್ದು.
ನೀನು ಚಕ್ರಕ್ಕೆ ನಿಯಾಮಕಳಾಗು ಅಂತ ನಿಯೋಜನೆ ಮಾಡಿದ್ದು. ಅದಕ್ಕಾಗಿ ಅಭಿಮಾನಿ ಆದದ್ದೇ ಹೊರತು ತಾನು ವರವನ್ನ ತಪಸ್ಸನ್ನ ಮಾಡಿ ವರವನ್ನ ಪಡೆದುಕೊಂಡು ಇದಕ್ಕೆ ನಾ ಅಭಿಮಾನಿ ಆಗ್ತೇನೆ ಅಂತ ಕೇಳಿಕೊಂಡದ್ದಲ್ಲ. ಹೀಗಾಗಿ ಲಕ್ಷ್ಮೀದೇವಿ ಇದ್ದಾಗಲೂ ಕೂಡ, ನಿಯೋಜನೆ ಮಾಡುವಾಗಲೂ ಕೂಡ ಕಾಮ ತಾನು ಈ ರೀತಿಯಾಗಿ ವರದಿಂದ ಅದಕ್ಕೆ ಅಭಿಮಾನಿ ಆದದ್ದೇ ಹೊರತು ಸ್ವಾಭಾವಿಕವಾಗಿ ಆದದ್ದಲ್ಲ. ಸ್ವಾಭಾವಿಕ ಅಂತ ಯಾವಾಗ ಆಗ್ತದೆ? ಒಬ್ಬರ ಕಡೆಗೆ ಆಗದೇ ಇದ್ದಾಗ. ಲಕ್ಷ್ಮೀದೇವಿ ಸರ್ವ ಸಮರ್ಥಳು, ಹೀಗಾಗಿ ಅವಳ ಕಡೆಗೆ ಈ ಆಯುಧಕ್ಕೆ ನಿಯಾಮಕಳಾಗಿ ಅದನ್ನು ನಿಯಮನ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಇಲ್ಲ. ಅದಕ್ಕೆ ಕಾಮನನ್ನು ಮಾಡಿದ್ದು ಅಂತ ಸರ್ವಥಾ ಅಲ್ಲ. ಲಕ್ಷ್ಮೀದೇವಿ ಸಮರ್ಥಳು ಅಂತ ಇದಕ್ಕೆ ನಿಯಾಮಕಳನ್ನಾಗಿ ಮಾಡಿದ್ದು. ಕಾಮನೂ ಕೂಡ ತಾನು ವರವನ್ನ ಪಡೆದುಕೊಂಡು ಅದಕ್ಕೆ ಅಭಿಮಾನಿ ಆದದ್ದೇ ಹೊರತು ಸ್ವಾಭಾವಿಕವಾಗಿ ಆದದ್ದಲ್ಲ ಇಷ್ಟು ಹೇಳಿದ್ದು. ಏವಂ ಸ್ಥಿತೇಷ್ವೇವ ಪುರಾತನೇಷು ರಥಾಂಗತ್ವಮವಾಪ ಕಾಮಃ. ಇಷ್ಟು ಕಾಮನ ಬಗ್ಗೆ ಮುಗಿದೋಯ್ತು. ಮುಂದೆ ಅವನ ಮಗನ ಬಗ್ಗೆ. ತತ್ಸೂನುತಾಮಾಪ ಆಪಚ ಸೋನಿರುದ್ಧೋ ಬ್ರಹ್ಮೋದ್ಭವ ಶಂಖತನು ಪುಮಾತ್ಮ. ತತ್ಸೂನುತಾಮಾಪ ಸಹ ಅನಿರುದ್ಧ. ಅಂದ್ರೆ ಈ ಅನಿರುದ್ಧ ಅಂತ ಕಾಮನ ಮಗ. ಇವನು ಯಾರು ಮೊದಲಿಗೆ ಅಂದ್ರೆ ಇವನು ಕೂಡ ಬ್ರಹ್ಮದೇವರಿಂದ ಹುಟ್ಟಿದವನೇ. ಆ ದೇವತೆ ಅನಿರುದ್ಧ ಎಂಬುವಂತಹ ದೇವತೆ ಬ್ರಹ್ಮೋದ್ಭವ, ಬ್ರಹ್ಮದೇವರಿಂದ ಹುಟ್ಟಿದವ. ಸಹ ಅನಿರುದ್ಧ, ಬ್ರಹ್ಮನಿಂದ ಹುಟ್ಟಿದಂತಹ ಸಹ ಅನಿರುದ್ಧ. ಆ ಅನಿರುದ್ಧ ಎಂಬುವಂತಹ ದೇವತೆ ತತ್ಸೂನುತಾಂ ಆಪ. ತತ್ಸೂನುತಾಂ ಆಪ ಅಂದ್ರೆ ತಸ್ಯ ಕೃಷ್ಣಪುತ್ರಸ್ಯ ಪ್ರದ್ಯುಮ್ನಸ್ಯ ಸೂನುತಾಂ ಆಪ. ಕೃಷ್ಣನ ಮಗನಾದಂತಹ ಪ್ರದ್ಯುಮ್ನ, ಆ ಪ್ರದ್ಯುಮ್ನನ ಪುತ್ರತ್ವವನ್ನು ಹೊಂದಿದ. ಅಂದ್ರೆ ಪ್ರದ್ಯುಮ್ನನಿಗೆ ಮಗನಾದ ಅಂತ ಅರ್ಥ. ಕೃಷ್ಣನಿಗೆ ಮೊಮ್ಮಗನಾದ, ಪ್ರದ್ಯುಮ್ನನಿಗೆ ಮಗನಾದ ಅಂತ. ಸೋನುತಾಮಾಪ ಚ ಸೋನಿರುದ್ಧ ಬ್ರಹ್ಮೋದ್ಭವ. ಮತ್ತೇನಾದ ಅಂದ್ರೆ ಶಂಖತನು ಪುಮಾತ್ಮ. ಶಂಖಾಭಿಮಾನಿ ಶಂಖನಾಮಾಚ ಜಾತಃ. ಆ ಅನಿರುದ್ಧ ಶಂಖಕ್ಕೆ ಅಭಿಮಾನಿಯೂ ಆದ ಮತ್ತು ಶಂಖ ಶಬ್ದ ವಾಚ್ಯನೂ ಆದ. ನೋಡಿ, ಹಿಂದೆ ಬಂದಿದೆ. ಆ ಚಕ್ರಕ್ಕೆ ಮೊದಲಿಗೆ ಲಕ್ಷ್ಮೀದೇವಿ ಅಭಿಮಾನಿ, ದುರ್ಗಾಳೂಪಳಾದಂತಹ ತಮೋಭಿಮಾನಿಯಾದಂತಹ ಲಕ್ಷ್ಮೀದೇವಿ ಚಕ್ರಕ್ಕೆ ಅಭಿಮಾನಿ. ಇನ್ನು ಶಂಖಕ್ಕೆ ಸತ್ವ ಗುಣಕ್ಕೆ ಅಭಿಮಾನಿಯಾದಂತಹ ಶ್ರೀ ಎಂಬುವಂತಹ ಶ್ರೀನಾಮಗಳಾದಂತಹ ಲಕ್ಷ್ಮೀದೇವಿ ಶಂಖಕ್ಕೆ ಅಭಿಮಾನಿ ಅಂತ ಮೇಲೆ ಒಂದದ್ದು 76ನೇ ಶ್ಲೋಕದಲ್ಲಿ. ಅದೇ ರೀತಿಯಾಗಿ ಆ ಶಂಖಕ್ಕೇನೆ ಈ ಅನಿರುದ್ಧ, ಪ್ರದ್ಯುಮ್ನನ ಮಗ ಅನಿರುದ್ಧನು ಕೂಡ ಅಭಿಮಾನಿ. ಶಂಖತನು, ಆ ಶಂಖದ ತನು ಉಳ್ಳವ ಅಂದ್ರೆ ಆ ರೀತಿಯಾಗಿ ಶಂಖ ದೇಹವನ್ನು ಹೊಂದಿದವನಾಗಿ ಅದಕ್ಕೆ ಅದರಲ್ಲಿ ಇದ್ದುಕೊಂಡು ನಿಯಮನವನ್ನ ಮಾಡ್ತಾ ನಿಯಾಮಕನಾಗಿ ಶಂಖ ಶಬ್ದ ವಾಚನಾದ. ಅಷ್ಟೇ ಅಲ್ಲ, ಪುಮಾತ್ಮ, ಅದೇ ಅನಿರುದ್ಧನೇ ಮತ್ತೊಂದಕ್ಕೆ ಅಭಿಮಾನಿ. ಯಾವುದಕ್ಕೆ ಅಂತಂದ್ರೆ ಪುಮಾತ್ಮ. ಪುಂ ಅಂದ್ರೆ ಪುಲ್ಲಿಂಗ ಅಂತ ಅರ್ಥ, ಆತ್ಮ ಅಂದ್ರೆ ಜೀವ. ಪುಮಾತ್ಮ ಅಂದ್ರೆ ಪುರುಷ ಜೀವ ಅಂತ ಅರ್ಥ. ಪುಮಾತ್ಮ ಪುರುಷ ಜೀವಾಭಿಮಾನಿ. ಈ ಅನಿರುದ್ಧ ಎಂಬುವಂತಹ ದೇವತೆ ಬ್ರಹ್ಮದೇವರಿಂದ ಹುಟ್ಟಿ, ಮುಂದೆ ಪ್ರದ್ಯುಮ್ನನಿಂದ ಹುಟ್ಟಿ, ಮುಂದೆ ಶಂಖ ಶಬ್ದ ವಾಚ್ಯ ಶಂಖಕ್ಕೆ ಅಭಿಮಾನಿಯಾದ ಮತ್ತು ಪುರುಷ ಜೀವರಿಗೆ, ಎಲ್ಲ ಜೀವರಿಗಲ್ಲ, ಜಗತ್ತಿನೊಳಗೆ ಯಾರ್ಯಾರು ಜೀವರು ಅಂತಿದ್ದಾರೋ, ಪುರುಷ ಜೀವರು ಅಂತಿದ್ದಾರೋ, ಅದು ಕೇವಲ ಮನುಷ್ಯರು ಅಂತ ಅರ್ಥ ಅಲ್ಲ, ಎಲ್ಲ ಜೀವರಾಶಿಗಳಿಗೂ ಕೂಡ ಅಭಿಮಾನಿ ಆದವ. ಅಂದ್ರೆ ಎಲ್ಲ ಪುರುಷ ಜೀವರನ್ನು ನಿಯಮನ ಮಾಡುವವ ಅಂದ್ರೆ ಯಾರು ಅಂದ್ರೆ ಇದೇ ಕಾಮನ ಮಗ ಅನಿರುದ್ಧ ಎಂಬುವಂತಹ ದೇವತೆ. ಹೀಗಾಗಿ ಆ ಪುರುಷ ಜೀವರನ್ನ ನಿಯಮನ ಮಾಡುವಂತಹ ಒಂದು ಕಾರ್ಯವನ್ನ ಭಗವಂತ ಈ ಅನಿರುದ್ಧ ಎಂಬುವಂತ ದೇವತೆಗೆ ಒಪ್ಪಿಸಿದ್ದಾನೆ ಭಗವಂತ. ಹೀಗೆ ಈ ಶ್ಲೋಕದಲ್ಲಿ ಯಾರು
ಈ ಕಾಮ ಮತ್ತು ಅನಿರುದ್ಧ ಈ ಇಬ್ಬರು ಕೂಡ ಮೊದಲಿಗೆ ಏನಾಗಿ ಹುಟ್ಟಿದ್ರು ಎಂಬುದನ್ನ ತಿಳಿಸ್ತಾ ಮುಂದಿನ ಶ್ಲೋಕದಲ್ಲಿ ಪ್ರಕೃತ ಈಗ ಬೇಕಾದದ್ದು ನಮಗ ರಾಮಾವತಾರದಲ್ಲಿ ಯಾವ್ಯಾವ ದೇವತೆಗಳು ಏನೇನಾಗಿ ಅವತಾರವನ್ನು ಮಾಡಿದ್ದಾರೆ ಅಂತ 4-5 ಶ್ಲೋಕದಿಂದ ಆ ಅವರ ಅವತಾರವನ್ನೇ ಹೇಳ್ತಾ ಇಲ್ಲ. ಆ ಕಾಮ ಮತ್ತು ಅನಿರುದ್ಧ ಕಾಮನ ಬಗ್ಗೆ 3-4 ಶ್ಲೋಕದಿಂದ ತಿಳಿಸಿಕೊಟ್ಟದ್ದು ಈಗೇನಾಗಿದ್ದು ಅಂತ ಹೇಳಿದ್ದಿಲ್ಲ ಅಲ್ಲಿ. ಹೀಗಾಗಿ ಈ ಮುಂದಿನ ಶ್ಲೋಕದಲ್ಲಿ ಈ ಕಾಮ ಮತ್ತು ಅನಿರುದ್ಧ ಇಬ್ಬರೂ ಕೂಡ ಈ ರಾಮಾವತಾರದಲ್ಲಿ ಭಗವಂತನ ಸೇವೆಯನ್ನ ಮಾಡುವುದಕ್ಕಾಗಿ ಏನಾಗಿ ಹುಟ್ಟಿದ್ರು, ಏನಾಗಿ ಅವತಾರವನ್ನ ಮಾಡಿದರು ಅಂತ ಅದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. 79ನೆಯ ಶ್ಲೋಕ. ಸರ್ ಒಂದ್ ನಿಮಿಷ ಹತ್ರ ಇಲ್ಲಿ ಅನಿರುದ್ಧ ಅಂತ ಹೇಳಿ ಯಾವ ಇದು ಬರ್ತಾ ಇದೆ ಸರ್? ಇದು ಅನಿರುದ್ಧ ಅಂದ್ರೆ ಆಮೇಲೆ ಬ್ರಹ್ಮನಿಂದ ಹುಟ್ಟಿದ್ದ ಅಂದ್ರೆ ಮತ್ತೆ ಪ್ರದ್ಯುಮ್ನ ಮಗ ಅಂತನೂ ಅಂದ್ರೆ ಕನ್ಫ್ಯೂಷನ್. ಅಲ್ಲ, ಅನಿರುದ್ಧ ಅಂದ್ರೆ ಯಾವ ದೇವರ ಇದು ಹೆಂಗೆ ಅದು ಅಂತ ಆಚಾರ ಲೈನ್ ಹೋಯ್ತು ಅನ್ಸುತ್ತೆ. ಅಲ್ಲಿ ಪವರ್ ಇಲ್ಲ ಅಂತ ಕಾಣುತ್ತೆ, ಅದಕ್ಕೆ ಹಂಗಾಗಿದೆ. ಪುಸ್ತಕದ ಪ್ರಕಾರ ಅವ್ರೇನ್ ಹೇಳ್ತಾರೆ, ಕೃಷ್ಣಾವತಾರದಲ್ಲಿ ಅವರ ಮೊಮ್ಮಗ ಆಗ್ತಾನೆ ಅನಿರುದ್ಧ ಅಂತ, ಪ್ರದ್ಯುಮ್ನ ಮಗ ಆಗ್ತಾನೆ. ಹೌದು, ಇದೆಲ್ಲ ಪ್ರದ್ಯುಮ್ನಾಗಿ ಹುಡ್ತಾನೆ, ಪ್ರದ್ಯುಮ್ನ ಮಗ ಅನಿರುದ್ಧ ಆಗಿ ಹುಡ್ತಾನೆ. ಹಾ, ಅನಿರುದ್ಧನೇ ಮೊಮ್ಮಗನಾಗಿ ಹುಡ್ತಾನೆ. ಹಾಗಿರೋದು ಇದೆಲ್ಲ ಅವಾಂತರ. ತುಂಬಾ ಕನ್ಫ್ಯೂಷನ್, ಯಾರು ಏನಾಗ್ತಾರೋ, ಯಾವ ಏನಾಗ್ತಾರೋ. ಇವಾಗ ಹೋದ ಕೆಲವು ಕ್ಲಾಸಸ್ ಈಗ ಹೇಳ್ತೀರಾ ಗೊತ್ತಾಗಲ್ಲ ಅದು ಯಾವ್ದು ಅಂತ ಅರ್ಥನೇ ಅಲ್ಲ. ಈಗ ಹೇಳ್ತೀರಾ ಅನಿರುದ್ಧ, ಈ ಅನಿರುದ್ಧ ಬೇರೆ, ಆ ಅನಿರುದ್ಧ ಬೇರೆ. ಕೃಷ್ಣನ್ ನಾರಾಯಣನ 5 ರೂಪ, ವಾಸುದೇವ, ಕೃಷ್ಣ, ಅನಿರುದ್ಧ, ಅನಿರುದ್ಧ, ಪ್ರದ್ಯುಮ್ನ ಅದು ಬೇರೆ. ಅದು ಪಾದಶಕ್ತಿ. ಹೌದು, 5 ರೂಪಗಳದು. ಇಲ್ಲಿ ಬಂದು ಅನಿರುದ್ಧ ಬ್ರಹ್ಮನಿಂದ ಹುಟ್ಟಿರ್ತಾನೆ, ಅವನೊಬ್ಬ ದೇವತೆ. ಆಮೇಲೆ ಕೃಷ್ಣಾವತಾರದಲ್ಲಿ ಕಾಮ ಪ್ರದ್ಯುಮ್ನಾಗಿ ಹುಟ್ಟುತ್ತಾನೆ. ಆ ಪ್ರದ್ಯುಮ್ನ ಮಗ ಈ ಅನಿರುದ್ಧ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲ ಫಣಿರಾಜ್, ಬ್ರಹ್ಮನಿಂದ ಜನಿಸಿದ ಪುರುಷ ಜೀವಾಭಿಮಾನಿಯು ಪಾಂಚಜನ್ಯ ಶಂಕಾಭಿಮಾನಿಯೂ ಆದ ಅನಿರುದ್ಧ ಕಾಮನಿಗೆ ಮಗನಾಗಿ ಜನಿಸಿದ ಅಂತ. ನೋಡಿ, ಅನಿರುದ್ಧನೇ ಬರೋದಿಲ್ಲ. ಅದೇ ಇದು ಸ್ವಲ್ಪ ಕನ್ಫ್ಯೂಷನ್. ಅನಿರುದ್ಧ ಅಲ್ಲೊಬ್ಬ ಅನಿರುದ್ಧ, ಇಲ್ಲೊಬ್ಬ ಅನಿರುದ್ಧ ಬಂತಲ್ಲ, ಸ್ವಲ್ಪ ಎಲ್ಲ ಕನ್ಫ್ಯೂಷನ್. ಅದೇ ಮಾತಾಡ್ತಾ ಇದ್ವಿ, ನಿಮ್ದು ಲೈನ್ ಹೋಗಿತ್ತು. ಅದೇ ಅದೊಂಚೂರು ಕ್ಲಾರಿಫೈ ಮಾಡ್ಬಿಟ್ರೆ ಆಗೋಯ್ತು ಅಷ್ಟೇ. ನೋಡ್ರಿ, ಬ್ರಹ್ಮದೇವರ ಈ 78ನೆಯ ಶ್ಲೋಕದಲ್ಲಿ ತಿಳಿಸಿಕೊಟ್ಟದ್ದು, ವರದಿಂದ ಕಾಮ ಇವನು ಚಕ್ರಾಭಿಮಾನಿಯಾದದ್ದು ಅಂತ ಹೇಳಿ, ಬ್ರಹ್ಮದೇವರ ಮಗನಾದಂತಹ ಅನಿರುದ್ಧ ಅಂದ್ರೆ ಎಲ್ಲ ದೇವತೆಗಳು ಬ್ರಹ್ಮದೇವರಿಂದ ಒಂದು ಬಾರಿ ಹುಟ್ಟಿದ್ದು. ಹಾಗೆ ಬ್ರಹ್ಮದೇವರಿಂದ ಹುಟ್ಟಿದಂತಹ ಅನಿರುದ್ಧ ಎಂಬುವಂತಹ ದೇವತೆ ಪ್ರದ್ಯುಮ್ನನ ಮಗನಾಗಿ ಹುಟ್ಟಿದ. ಪ್ರದ್ಯುಮ್ನನ ಮಗನಾಗಿ ಹುಟ್ಟಿದ್ದು, ಅನಿರುದ್ಧ ಅಂತ ಹೆಸರಿನಿಂದ ಹುಟ್ಟಿದ್ದು. ಬ್ರಹ್ಮದೇವರಿಂದ ಮೊದಲಿಗೆ ಹುಟ್ಟಿದ್ದು, ನಂತರದಲ್ಲಿ ಪ್ರದ್ಯುಮ್ನನಿಂದ, ಕೃಷ್ಣನ ಮಗನಾದಂತಹ ಪ್ರದ್ಯುಮ್ನನಿಂದ ಅನಿರುದ್ಧ ಅಂತ ಹೆಸರಿನಿಂದ ಹುಟ್ಟಿದ್ದು. ಆ ಅನಿರುದ್ಧ ಅಂತ ಹುಟ್ಟಿ ಮುಂದೆ ಆ ಅನಿರುದ್ಧ ಎಂಬುವಂತಹ ದೇವತೆ ಶಂಖಕ್ಕೆ ಅಭಿಮಾನಿಯಾದ ಮತ್ತು ಪುಮಾತ್ಮ ಪುರುಷ ಜೀವರಿಗೂ ಕೂಡ ಅಭಿಮಾನಿಯಾದ ಅಂತ ಇಷ್ಟು ಹೇಳಿದ್ದು. ಈ ರೀತಿಯಾಗಿ ಹೇಳಿ ಈ ಇಬ್ಬರೂ ಕೂಡ ಪ್ರದ್ಯುಮ್ನ ಮತ್ತು ಅನಿರುದ್ಧ ಎಂಬುವಂತಹ ಅಂದ್ರೆ, ಅಥವಾ ಕಾಮ ಮತ್ತು ಅನಿರುದ್ಧ ಅಂತ ಇಟ್ಕೊಳ್ಳಿ. ಬ್ರಹ್ಮದೇವರಿಂದ ಹುಟ್ಟಿದಂತಹ ಅನಿರುದ್ಧ ಅಂತ ಇದ್ದದ್ದು.
ಮತ್ತು ಪ್ರದ್ಯುಮ್ನನ ಮಗನಾಗಿ ಹುಟ್ಟಿದ್ದು ಅನಿರುದ್ಧ ಅಂತೆ ಅವತಾರವನ್ನು ಮಾಡಿದ್ದು. ಹೀಗಾಗಿ ಈ ಕಾಮ ಮತ್ತು ಅನಿರುದ್ಧ ಇಬ್ಬರು ದೇವತೆಗಳು, ಇಬ್ಬರು ದೇವತೆಗಳು ಕೂಡ ಈಗ ಪ್ರಸಕ್ತದಲ್ಲಿ ರಾಮಾವತಾರದಲ್ಲಿ ರಾಮದೇವರ ಸೇವೆಗಾಗಿ ಏನನ್ನ ಅವತಾರ ಮಾಡಿದ್ದು, ಏನಾಗಿ ಅವತಾರವನ್ನು ಮಾಡಿದ್ದು ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. 79ನೆಯ ಶ್ಲೋಕ. ಆಚಾರ್ಯ, ಹೇಳಿ. ಅನಿರುದ್ಧರು ಮತ್ತೆ ಇವರು ಕಾಮ ಹ್ಮ್ ಇಬ್ರು ಮೊದಲಿಗೆ ಒಂದು ಪಾದ್ಮಕಲ್ಪದ ಆಗಿದ್ದನ್ನು ಮತ್ತೆ ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಬ್ರಹ್ಮನಲ್ಲಿ ಹುಟ್ಟಿದವರು ಮತ್ತೆ ಇಲ್ಲಿ ಹುಟ್ಟತಾ ಇದ್ದಾರೆ ಅಂತ. ಅದು ಹೇಗೆ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಇಲ್ಲ, ಹಿಂದೆಲ್ಲ ಹಾಗೆ ಬಂದಿದೆಯಲ್ಲ. ಹಿಂದೆ ಒಂದು ಬಾರಿ ಪಾದ್ಮಕಲ್ಪದಲ್ಲಿ ಎಲ್ಲ ದೇವತೆಗಳು ಬ್ರಹ್ಮದೇವರಿಂದ ಹುಟ್ಟಿದ್ದು. ಹೌದು, ಹಿಂದೆಲ್ಲ ನೋಡಿ ಎಲ್ಲಾ ದೇವತೆಗಳು ಹಾಗೆ ಹೇಳಿದ್ದಾರೆ. ಸೋಮನ್ ತಗೊಳ್ರಿ ನೋಡಿ, 71ನೇ ಶ್ಲೋಕ. ಬ್ರಹ್ಮೋದ್ಭವ ಸೋಮ ಉತಾಸ್ಯ ಸೋನೋಹೋ ಅಂತ ಅಲ್ಲ ಬಂದಿದೆ. ಈಗ ಪಾಠದಲ್ಲಿ ನೀವು ಈ ಶ್ಲೋಕಕ್ಕೆ ಹೇಳ್ತಿರೋ ರೆಫರೆನ್ಸ್ ಬ್ರಹ್ಮನಲ್ಲಿ ಹುಟ್ಟಿದವರು ಮತ್ತೆ ಇಲ್ಲಿ ಹುಟ್ಟತಾ ಇದಾರೆ ಅಂದ್ರೆ ನೀವು ಪಾದ್ಮಕಲ್ಪದ್ದು ಹೇಳಿ ಮತ್ತೆ ಹೇಳ್ತಾ ಇದಾರೆ. ಹೌದು, ಎಲ್ಲಾ ಕಡೆ ಹಾಗೆ. ಸರಿ, ಅರ್ಥ ಆಯ್ತು ಅಷ್ಟೇ. ಮೊದಲೇ ಬ್ರಹ್ಮದೇವರಿಂದ ಹುಟ್ಟಿದಂತಹ ಅನಿರುದ್ಧ ಈಗ ಪ್ರದ್ಯುಮ್ನ ಮಗನಾಗಿ ಹುಟ್ಟಿದ್ದು. ಮತ್ತೆ ಅದನ್ನೇ ಹೇಳ್ತಾರೆ. ಈಗ ಇಷ್ಟು ಸಾರಿ ಒಂದು 2-3 ಸಾರಿ ಹುಟ್ಟಿದ್ದಾರೆ. ಈಗ ಅವರೆಲ್ಲ ಎಲ್ಲಾರು ಇರ್ತಾರ ಒಟ್ಟಿಗೆ, ಹೆಂಗೆ ಅದು ಅವತಾರ ಇರುತ್ತೆ? ಯಾವ ತರ ಅದು? ಅನಿರುದ್ಧನೇ 2-3 ಸಾರಿ ಆಗಿದೆ. ಸಾಂಶ ದೇವತೆಗಳು ಅಂತ ಕರೆಯೋದು ಅವರನ್ನ. ಅಂದ್ರೆ ಒಂದು ಬಾರಿ ಹುಟ್ಟಿದಾಗ ಒಂದೇ ದೇಹ ಅದು ಹೋಯ್ತು ಅಂದ್ರೆ ಮತ್ತೊಂದು ದೇಹ ಬರಬೇಕು ಅಂತ ಹಾಗೇನಿಲ್ಲ. ಒಂದು ಬಾರಿ ಹುಟ್ಟಿದಾಗ ಆ ದೇಹನೂ ಇರಬಹುದು, ಆ ರೂಪನೂ ಇರ್ತದೆ, ಆ ಅವತಾರನೂ ಇರ್ತದೆ. ಮತ್ತೊಂದು ಬಾರಿ ಹುಟ್ಟಿದಾಗ ಅದು ಇರ್ತದೆ, ಅಂಶಗಳು ಇರ್ತದೆ ಅವ್ರಿಗೆ. ಹೀಗಾಗಿ ಒಂದೇ ಕಾಲದಲ್ಲಿ ಎರಡೆರಡು ರೂಪಗಳನ್ನ ತೆಗೆದುಕೊಂಡು ಇರಬಹುದು. ಮುಂದಿನ ಶ್ಲೋಕ 79ನೆಯ ಶ್ಲೋಕ. ತಾವೇವ ಜಾತೌ ಭರತಶ್ಚ ನಾಮ್ನಾ ಶತ್ರುಘ್ನ ಇತ್ಯೇಷ ಚ ರಾಮತೋನು ಪೂರ್ವಂ ಸುಮಿತ್ರಾತನಯಶ್ಚ ಶೇಷಃ ಸ ಲಕ್ಷ್ಮಣೋ ನಾಮ ರಘೂತ್ತಮಾದನು. ತಾವೇವ ಜಾತೌ ಭರತಶ್ಚ ನಾಮ್ನಾ ಶತ್ರುಘ್ನ ಇತ್ಯೇಷ ಚ ರಾಮತೋನು ಪೂರ್ವಂ ಸುಮಿತ್ರಾತನಯಶ್ಚ ಶೇಷಃ ಸ ಲಕ್ಷ್ಮಣೋ ನಾಮ ರಘೂತ್ತಮಾದನು ಎಂಬುದಾಗಿ 79ನೆಯ ಶ್ಲೋಕ. ಪದವಿಭಾಗ. ತೌ ಏವ ಜಾತೌ ಭರತಃ ಚ ನಾಮ್ನಾ ಶತ್ರುಘ್ನಃ ಇತಿ ಏಷಃ ಚ ರಾಮತಃ ಅನು ಪೂರ್ವಂ ಸುಮಿತ್ರಾತನಯಃ ಚ ಶೇಷಃ ಸಹ ಲಕ್ಷ್ಮಣಃ ನಾಮ ರಘೂತ್ತಮಾತ್ ಅನು ಎಂಬುದಾಗಿ ಪದವಿಭಾಗ. ನೋಡಿ, ತಾವೇವ ಜಾತೌ ಭರತಶ್ಚ ನಾಮ್ನಾ ಶತ್ರುಘ್ನ ಇತ್ಯೇಷ ಚ ರಾಮತೋನು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಎರಡು ಪಾದಗಳಲ್ಲಿ ಆ ಹಿಂದೆ ಬಂದಂತಹ ಕಾಮ ಮತ್ತು ಅನಿರುದ್ಧ ಆ ಇಬ್ಬರು ದೇವತೆಗಳು ಈ ರಾಮಾವತಾರದಲ್ಲಿ ಏನಾಗಿ ಹುಟ್ಟಿದ್ದಾರೆ ಅಂತ ಹಿಂದೆ ಬಂದಿದ್ದಿಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ತಾವೇವ ತೌ ಏವ ಅಂತ ಪದಚ್ಛೇದ. ಆ ಯಾರು ಕಾಮ ಮತ್ತು ಅನಿರುದ್ಧ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಯಾವುದಾದ್ರೂ ಹೆಸರನ್ನ ಇಟ್ಟುಕೊಳ್ಬಹುದು. ಹೀಗಾಗಿ ತಾವೇವ ಕಾಮ ಮತ್ತು ಅನಿರುದ್ಧ ಆ ಇಬ್ಬರು ಕೂಡ ಭರತಶ್ಚ ನಾಮ್ನ ಶತ್ರುಘ್ನಃ ಇತಿ ಏಷಃ ರಾಮತಃ ಅನು ಜಾತೌ. ಆ ಕಾಮನೇ ಈಗೇನಾಗಿ ಹುಟ್ಟಿದ್ದು ಅಂತಂದ್ರೆ, ಅಥವಾ ಪ್ರದ್ಯುಮ್ನೇ ಈಗೇನಾಗಿ ಹುಟ್ಟಿದ್ದು ಅಂತಂದ್ರೆ, ಭರತಃ ಇತಿ ನಾಮ್ನ ಕಾಮ ಭರತನಾಗಿ ಅವತಾರವನ್ನು ಮಾಡಿದ್ದು, ಹುಟ್ಟಿದ್ದು. ಅನಿರುದ್ಧ ಅಂದ್ರೆ ಕಾಮನ ಮಗ, ಅವನು ಪ್ರದ್ಯುಮ್ನ ಮಗ. ಇವನು ಶತ್ರುಘ್ನ ಇತಿ ನಾಮತಃ,
ಶತ್ರುಘ್ನ ಅಂತ ಹೆಸರಿನಿಂದ ರಾಮತಃ ಅನುಜಾತವು. ರಾಮತಃ ಅಂದ್ರೆ ರಾಮದೇವರಿಂದ ಅನು, ರಾಮದೇವರ ದೆಸೆಯಿಂದ ಅನು ಅಂದ್ರೆ ಅನಂತರ ಅಂತ ಅರ್ಥ. ಅನಂತರದಲ್ಲಿ ಜಾತವು ಅಂದ್ರೆ ಈ ಪ್ರದ್ಯುಮ್ನ ಅನಿರುದ್ಧ ಇಬ್ಬರು ಕೂಡ ರಾಮದೇವರ ನಂತರದಲ್ಲಿ ಭರತ ಮತ್ತು ಶತ್ರುಘ್ನರಾಗಿ ಹುಟ್ಟಿದರು, ಅವತಾರವನ್ನ ಮಾಡಿದರು. ರಾಮದೇವರು ಅವತಾರ ಮಾಡಿದ ಮೇಲೆ, ರಾಮದೇವರು ಅವತಾರವನ್ನು ಮಾಡಿ ಆದ ಮೇಲೆ ನಂತರದಲ್ಲಿ ಭರತ ಮತ್ತು ಶತ್ರುಘ್ನ ಅಂತ ಹೆಸರಿನಿಂದ ಪ್ರದ್ಯುಮ್ನ ಮತ್ತು ಅನಿರುದ್ಧ, ಕಾಮ ಮತ್ತು ಅನಿರುದ್ಧ ಆ ಇಬ್ಬರು ಕೂಡ ಅವತಾರವನ್ನ ಹೊಂದಿದರು. ಈ ರೀತಿಯಾಗಿ ಭರತ ಶತ್ರುಘ್ನರಾಗಿ ಈ ರಾಮಾವತಾರದಲ್ಲಿ ಆ ಇಬ್ಬರು ದೇವತೆಗಳು ಕೂಡ ದೇವರ ಭಗವಂತನ ಸೇವೆಯನ್ನ ಸಲ್ಲಿಸಿದ್ದು. ಇನ್ನು ಅದೇ ರೀತಿಯಾಗಿ ಮತ್ತೊಬ್ಬ ಇಲ್ಲಿಗೆ ಈ ಕಾಮನ ಒಂದು ಮತ್ತು ಅನಿರುದ್ಧನ ಆ ಅವತಾರದ ವಿಚಾರವನ್ನ ಮುಗಿಸಿ ಮತ್ತೊಬ್ಬ ದೇವತೆಯ ಅವತಾರದ ವಿಚಾರವನ್ನ ತಿಳಿಸ್ತಾರೆ. ಪೂರ್ವಂ ಸುಮಿತ್ರಾತನಯಶ್ಚ ಶೇಷಃ ಸಲಕ್ಷ್ಮಣೋ ನಾಮ ರಘೂತ್ತಮಾದನು. ಅದೇ ರೀತಿಯಾಗಿ ಸಹ ಶೇಷಃ, ಇನ್ನು ಶೇಷದೇವರು ಭಗವಂತನ ಸೇವೆಗಾಗಿ ಅಂತ ಏನಾಗಿ ಅವತಾರವನ್ನು ಹೊಂದಿದ್ದು ಅಂದ್ರೆ ಸಹ ಶೇಷಃ ಸುಮಿತ್ರಾತನಯ, ಸುಮಿತ್ರೆಯ ಮಗನಾಗಿ, ಶೇಷದೇವರು ಸುಮಿತ್ರೆಯ ಮಗನಾಗಿ ಪೂರ್ವಂ ಅಂತಿದೆ. ಪೂರ್ವಂ ಅಂದ್ರೆ ಮೊದಲಿಗೆ ಅಂತ ಅರ್ಥ. ಯಾರ ಮೊದಲಿಗೆ ಅಂತಂದ್ರೆ ಭರತ ಶತ್ರುಘ್ನಾಭ್ಯಾಂ ಪೂರ್ವಂ, ಭರತ ಮತ್ತು ಶತ್ರುಘ್ನರಿಗಿಂತಲೂ ಪೂರ್ವದಲ್ಲಿ ಅಂತ ಅರ್ಥ. ಭರತ ಶತ್ರುಘ್ನರು ಹುಟ್ಟುವಕ್ಕಿಂತ ಮೊದಲಿಗೆ, ಅವರು ಅವತಾರ ಮಾಡೋಕ್ಕಿಂತ ಮೊದಲಿಗೇನೆ ಶೇಷದೇವರು ಸುಮಿತ್ರಾತನಯ, ಸುಮಿತ್ರೆಯ ಮಗನಾಗಿ ರಘೂತ್ತಮಾತ್ ಅನು, ರಘೂತ್ತಮ ರಾಮದೇವರ ಅನಂತರ, ಭರತ ಶತ್ರುಘ್ನರಿಗಿಂತ ಮೊದಲಿಗೆ ರಾಮದೇವರ ಅನಂತರ ರಘೂತ್ತಮಾತ್ ಅನು ಅನಂತರದಲ್ಲಿ ಲಕ್ಷ್ಮಣ ಬಭೂವ, ಲಕ್ಷ್ಮಣನಾಗಿ ಹುಟ್ಟಿದರು, ಲಕ್ಷ್ಮಣನಾಗಿ ಅವತಾರವನ್ನು ಮಾಡಿದರು ಶೇಷದೇವರು ಅಂತ. ಈ ರೀತಿಯಾಗಿ ಅಂದ್ರೆ ರಾಮದೇವರು, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ ಈ ರೀತಿಯಾಗಿ ಆ ಕ್ರಮ, ಅವತಾರವನ್ನು ಮಾಡಿದಂತಹ ಕ್ರಮ ಈ ರೀತಿಯಾಗಿ ಮೊದಲಿಗೆ ರಾಮದೇವರು, ನಂತರದಲ್ಲಿ ಲಕ್ಷ್ಮಣ, ನಂತರದಲ್ಲಿ ಭರತ, ನಂತರದಲ್ಲಿ ಕೊನೆಗೆ ಶತ್ರುಘ್ನ ಅಂತ ಈ ರೀತಿಯಾಗಿ ತಿಳಿದುಕೊಳ್ಳಬೇಕು. ಹೀಗಾಗಿ ಶೇಷದೇವರು ಕೂಡ ಭಗವಂತನ ಸೇವೆಗಾಗಿ ಅಂತ ಲಕ್ಷ್ಮಣನಾಗಿ ಅವತಾರವನ್ನು ಮಾಡಿದರು ಅಂತ ಇಷ್ಟು ತಿಳಿಸಿಕೊಟ್ರು. ಇಲ್ಲಿ ನೋಡಿ, ಲಕ್ಷ್ಮಣ ನೋಡಿ, ರಾಮದೇವರು ಮೊದಲಿಗೆ ಅವತಾರ ಮಾಡಿದ್ದಾರೆ ಅಂತ ಸ್ಪಷ್ಟ. ರಾಮದೇವರ ಅನಂತರದಲ್ಲಿ ಭರತ ಶತ್ರುಘ್ನರು ಹುಟ್ಟಿದರು ಅಂತ ಇದೆ. ರಾಮದೇವರ ಅನಂತರದಲ್ಲಿ ಲಕ್ಷ್ಮಣ ಹುಟ್ಟಿದ ಅಂತ ಅಂದ್ರೆ ಶೇಷದೇವರು ಲಕ್ಷ್ಮಣನಾಗಿ ಅವತಾರವನ್ನು ಮಾಡಿದರು ಅಂತ ಇದೆ. ಆದರೆ ಇಲ್ಲಿ ಭರತ ಶತ್ರುಘ್ನರಿಗಿಂತಲೂ ಮೊದಲಿಗೆ ಲಕ್ಷ್ಮಣ ಅಂತನ್ಲಿಕ್ಕೆ ಏನು ಗಮಕ, ಏನ್ ನಿಯಾಮಕ? ಪೂರ್ವಂ ಅಂತ ಇದೆ ಇಲ್ಲಿ. ಸುಮಿತ್ರಾ ತನಯ ಪೂರ್ವಂ ಅಂತಿದೆ. ಪೂರ್ವದಲ್ಲಿ ಶೇಷದೇವರು ಲಕ್ಷ್ಮಣನಾಗಿ ಹುಟ್ಟಿದರು. ಎಲ್ಲಿ ಪೂರ್ವ ಅಂದ್ರೆ ಅಷ್ಟೇ ಹೇಳಿಲ್ಲ, ರಘುತ್ತಮಾದನು ರಾಮದೇವರ ನಂತರದಲ್ಲಿ ಅಂತ ಹೇಳಿದ್ದಾರೆ. ರಾಮದೇವರ ನಂತರದಲ್ಲಿ ಹುಟ್ಟಿದ್ದಾರೆ ಮತ್ತು ಪೂರ್ವದಲ್ಲಿ ಹುಟ್ಟಿದ್ದಾರೆ ಅಂದ್ರೆ ಯಾರ ಪೂರ್ವದಲ್ಲಿ? ಶತ್ರುಘ್ನನಿಗಿಂತಲೂ ಪೂರ್ವದಲ್ಲಿ ಅಂತ ತಿಳಿದುಕೊಳ್ಳಬಹುದು. ಹೀಗಾಗಿ ಭರತನೇ ಎರಡನೆಯ ವ್ಯಕ್ತಿ ಆಗಬಹುದು. ಹೀಗೆ ಗೊಂದಲ ನಮಗೆ ಬರ್ತದೆ. ಅದಕ್ಕೆ ಟಿಪ್ಪಣಿಕಾರರು ಕೂಡ ಅದನ್ನ ಪೂರ್ವಂ ಅಂತ ಶ್ರೀಮದಾಚಾರ್ಯ ಶಬ್ದವನ್ನು ಅಡ್ಡಿದ್ದಾರೆ. ಟಿಪ್ಪಣಿಕಾರರು ಇನ್ನು ಅನೇಕ ಪ್ರಮಾಣಗಳನ್ನು ಉದಾಹರಣೆ ಮಾಡ್ತಾರೆ. ಎರಡನೇದವರು ಈ ಲಕ್ಷ್ಮಣನೇ ಎರಡನೆಯ ಮಗನಾಗಿ ಹುಟ್ಟಿದ್ದು, ಅವತಾರವನ್ನು ಮಾಡಿದ್ದು ಅಂತನ್ಲಿಕ್ಕೆ ಅನೇಕ ಪ್ರಮಾಣವನ್ನು ಕೊಡ್ತಾರೆ. ಸೀತಾಯಾಹ ಲಕ್ಷ್ಮಣಸ್ಯಾಪಿ ವವಂದೇ ಚರಣೌ ಅಸೌ. ಭರತೋತ್ತಮತ್ವಂ ಉಕ್ತಂ ಸಂಗ್ರಹೆ. ಭರತನಿಗಿಂತಲೂ ಲಕ್ಷ್ಮಣನೇ ಉತ್ತಮ, ಹಿರಿಯವ, ದೊಡ್ಡವ, ಅಣ್ಣ ಅಂತನ್ಲಿಕ್ಕೆ
ಏನ್ ನಮಗೆ ಗಮಕ ಸೂಚಕ ಅಂತಂದ್ರೆ ಆ ಯುದ್ಧಕಾಂಡದಲ್ಲಿ ಸಂಗ್ರಹ ರಾಮಾಯಣದಲ್ಲಿ ಒಂದು ಉತ್ತರಕಾಂಡದಲ್ಲಿ ಯುದ್ಧಕಾಂಡದಲ್ಲಿ ಎರಡು ಪ್ರಮಾಣವನ್ನ ಕೊಡ್ತಾರೆ. ಇದು ಯುದ್ಧಕಾಂಡದ ಒಂದು ಪ್ರಮಾಣ. ಇದು ಸೀತಾಯಾಹ ಲಕ್ಷ್ಮಣಸ್ಯಾಪಿ ವಂದೇ ಚರಣಾವಸೌ ಅಂತ ಒಂದು ಶ್ಲೋಕ. ಈ ಭರತ ಸೀತಾದೇವಿಗೂ ಮತ್ತು ಲಕ್ಷ್ಮಣನಿಗೂ ಅಂದ್ರೆ ಅವರಿಬ್ಬರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿದ ಅಂತ ಒಂದು ಶ್ಲೋಕ. ಇದು ಯುದ್ಧಕಾಂಡದ ಒಂದು ಶ್ಲೋಕ ರಾಮಾಯಣದ್ದು. ಹೀಗಾಗಿ ನೋಡಿ, ಭರತ ಸೀತಾದೇವಿಗೆ ನಮಸ್ಕಾರವನ್ನು ಮಾಡಿದ ಅಂತ ಅದನ್ನ ಆಗ್ತದೆ, ಒಪ್ತೇವೆ. ಆದ್ರೆ ಇಲ್ಲಿ ಮತ್ತೆ ಲಕ್ಷ್ಮಣಸ್ಯಾಪಿ ಒಂದೇ ಅಂತ ಹೇಳಿದ್ದಾರೆ ಸ್ಪಷ್ಟವಾಗಿ. ಅಂದ ಮೇಲೆ ಇದರಿಂದ ನಾವು ಏನನ್ನ ಅಂಗೀಕಾರ ಮಾಡ್ಬೇಕು, ಏನನ್ನ ಒಪ್ಪಿಕೊಳ್ಳಬೇಕು ಅಂದ್ರೆ, ಏನನ್ನ ಸ್ವೀಕಾರ ಮಾಡಬೇಕು ಅಂದ್ರೆ, ಲಕ್ಷ್ಮಣನಿಗೂ ಭರತ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತಂದ್ರೆ, ಚಿಕ್ಕವನಾಗಿದ್ದ ಅಂದ್ರೆ ಲಕ್ಷ್ಮಣ ಚಿಕ್ಕವನಿಗೆ ದೊಡ್ಡವ ನಮಸ್ಕಾರ ಮಾಡ್ತಾ ಇದ್ದಿದ್ದಿಲ್ಲ. ಹೀಗಾಗಿ ಲಕ್ಷ್ಮಣನಿಗೆ ಭರತ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ಅಂದ ಮೇಲೆ ಭರತನಿಗಿಂತಲೂ ಕೂಡ ಲಕ್ಷ್ಮಣನೇ ಹಿರಿಯವ, ಲಕ್ಷ್ಮಣನೇ ಮೊದಲಿಗವ. ಹೀಗಾಗಿ ಪೂರ್ವಂ ಎಂಬುದಕ್ಕೆ ಯಾರಿಗಿಂತ ಪೂರ್ವ ಅಂದ್ರೆ ಭರತ ಶತ್ರುಘ್ನರಿಗಿಂತ ಇಬ್ಬರಿಗಿಂತಲೂ ಪೂರ್ವ ಅಂತ ನಾವು ತಿಳಿದುಕೊಳ್ಳಬೇಕು ಅಂತ ಪ್ರಮಾಣವನ್ನು ಕೊಟ್ಟು ಉದಾಹರಣೆ ಮಾಡ್ತಾರೆ. ಅದೇ ರೀತಿಯಾಗಿ ಶತ್ರುಘ್ನನಿಗಿಂತಲೂ ಕೂಡ ಉತ್ತಮ ಅಂತ ಅದಕ್ಕೂ ಒಂದು ಪ್ರಮಾಣವನ್ನ ಉದಾಹರಣೆ ಮಾಡ್ತಾರೆ. ಗುರುಗಳು, ಇದು ಇದರಲ್ಲಿ ಬಂದಿದೆಯಾ? ಸಂಗ್ರಹ ರಾಮಾಯಣ ಬಂದಿದೆಯಾ? ಇಲ್ಲಿ ಕೊಟ್ಟಿದ್ದಾರೆ ಹಿಂಗೆ, ಇಲ್ಲಿ ಭರತೋತ್ತಮತ್ವಂ ಉಕ್ತಂ ಸಂಗ್ರಹೇ ಅಂತ ಟಿಪ್ಪಣಿಕಾರ ಬರೆದಿದ್ದಾರೆ. ಸಂಗ್ರಹೇ ಅಂದ್ರೆ ಸಂಗ್ರಹ ರಾಮಾಯಣ, ಯಾಕ ಯುದ್ಧಕಾಂಡ ಅಂತ ಮುಂದೆ ಹಾಕಿದ್ದಾರೆ. ಯುದ್ಧಕಾಂಡ 15ನೆಯ ಸಂಗ್ರಹ 52ನೆಯ ಶ್ಲೋಕ ಅಂತ ಹಾಕಿದ್ದಾರೆ. ಓಕೆ. ಅದೇ ರೀತಿಯಾಗಿ ಶತ್ರುಘ್ನನಿಗಿಂತಲೂ ಲಕ್ಷ್ಮಣ ಉತ್ತಮ ಅನ್ಲಿಕ್ಕೆ ಪ್ರಮಾಣವನ್ನ ಉತ್ತರಕಾಂಡದ ಪ್ರಮಾಣವನ್ನು ಕೊಟ್ಟಿದ್ದಾರೆ. ಶತ್ರುಘ್ನ ಪ್ರಾಂಜಲಿ ಪ್ರೋಚೆ ಪ್ರಸೀದ ಪುರುಷೋತ್ತಮ ಆರ್ಯೋಮೇ ಮಧ್ಯಮೋಧನ್ಯ ಸ್ತುಶ್ರೂಷಾಂ ವನೇಕರೋತ್ ಅಂತ ಶತ್ರುಘ್ನನು ಕೂಡ ನಮಸ್ಕಾರವನ್ನು ಮಾಡಿದಂತಹ ಒಂದು ಶ್ಲೋಕ ನಮಗೆ ಇಲ್ಲಿ ಕಾಣಿಸ್ತದೆ. ಹೀಗಾಗಿ ಉತ್ತರಕಾಂಡದಲ್ಲಿ ಹೀಗಾಗಿ ಭರತ ಶತ್ರುಘ್ನರಿಗಿಂತಲೂ ಕೂಡ ಪೂರ್ವ ಅಂತ ಲಕ್ಷ್ಮಣ ಅಂತ ಗೊತ್ತಾಗ್ತದೆ. ಹೀಗಾಗಿ ಈ ರೀತಿಯಾಗಿ ಲಕ್ಷ್ಮಣನಾಗಿ ಶೇಷದೇವರು ರಾಮದೇವರ ನಂತರದಲ್ಲಿ ಭರತ ಶತ್ರುಘ್ನರ ಮೊದಲಿಗೆ ಅವತಾರವನ್ನ ಮಾಡಿದರು ಅಂತ ಈ ರೀತಿಯಾಗಿ ಶೇಷದೇವರ ಒಂದು ಅವತಾರವನ್ನ ತಿಳಿಸಿಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಮತ್ತೆ ಯಾವ ಈ 4 ಜನ ಇವರ ಒಂದು ಉತ್ಪತ್ತಿಯನ್ನ ಹೇಳ್ತಾರೆ, ಯಾರ್ಯಾರಿಂದ ಯಾರ್ಯಾರು ಹುಟ್ಟಿದರು ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ ಆಚಾರ್ಯ. ನಮಸ್ಕಾರ.